ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಸಾಂಗನ್ನು ಕಲಿಯೋಣ. ಒಂದು ಮಳೆ ಬಿಲ್ಲು ಸಾಂಗ್ನ ಸ್ಟ್ರಮಿಂಗ್ ಪ್ಯಾಟರ್ನ್. ಇದನ್ನು ನಾನು ಇಲ್ಲಿ ನೈಲಾನ್ ಗಿಟಾರಲ್ಲಿ ನುಡಿಸ್ತಾ ಇದ್ದೀನಿ, ಯಾಕಂದರೆ ಇದು ಒಂದು ಲ್ಯಾಟಿನ್ ಜಾನರಲ್ಲಿ ಪ್ಲೇ ಆಗುತ್ತೆ. ರುಂಬಾ ಅಂತ ಕರಿತೀವಿ. ಸೊ ಮೊದಲು ನಾನು ನಿಮಗೆ ಕೆಲವು ಕಾರ್ಡ್ಸು ಆಮೇಲೆ ಸ್ಟ್ರಮಿಂಗ್ ಪ್ಯಾಟರ್ನ್ ಎರಡನ್ನೂ ತೋರಿಸ್ತೇನೆ. ನೀವು ಅದನ್ನು ಎರಡನ್ನೂ ನೋಟ್ ಮಾಡಿಕೊಂಡು ಒಂದ್ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಂಗ್ ನುಡ್ಸೋಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ನೋಡೋಣ ಯಾವ್ಯಾವ್ದು ಕಾರ್ಡ್ಸ್ ಬರುತ್ತೆ ಅಂತ. ಇದು ಸಾಂಗ್ ಬಂದು ಸಿ ಮೈನರ್ ಸ್ಕೇಲಲ್ಲಿದೆ. ಸೊ ಇಲ್ಲಿ ಸಿ ಮೈನರ್ ಕಾರ್ಡ್, ಇದನ್ನು ಬಾರ್ ಕಾರ್ಡ್ ಅಂತೀವಿ. 1 2 3 4 5 5th ಫ್ರೆಟ್ನಲ್ಲಿ ತೊಗೊಳ್ತೀವಿ. ಇಲ್ಲಿ ಸ್ಟ್ರಿಂಗ್ ನಂಬರ್ 4 3 2 ಮತ್ತು 1 ಬಾರ್ ಇಟ್ಕೊಳ್ತೀವಿ. ಇದು ಸಿ ಮೈನರ್. ನೆಕ್ಸ್ಟು ಇಲ್ಲಿ ಬರುತ್ತೆ. ಇಲ್ಲಿ ಈ 3 ಫಿಂಗರ್ ಹಿಡ್ಕೊಂಡು ಸ್ಟ್ರಿಂಗ್ ನಂಬರ್ 4 3 2 ಮತ್ತು ಇಲ್ಲಿ ಫ್ರೆಟ್ ನಂಬರ್ 3ನಲ್ಲಿದೆ, ಅದಕ್ಕೆ ಒಂದು ಫ್ರೆಟ್ 1ಅಲ್ಲಿ ಬಾರ್ ತಗೊಳ್ತೀವಿ. ಇದು ಬಿ ಫ್ಲ್ಯಾಟ್ ಕಾರ್ಡ್. ಇದು ಮತ್ತೆ ತೋರಿಸ್ತೇನೆ. ಇಲ್ಲಿ ಸಿ ಮೈನರ್, ಇದು ಬಂದು ಬಿ ಫ್ಲ್ಯಾಟ್. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ನೀವು ನೆಟ್ಟಲ್ಲಿ ಹುಡುಕ್ಬೋದು, ಕಾರ್ಡ್ಸ್ ಪೊಸಿಷನ್ ಎಲ್ಲ ಸಿಗುತ್ತೆ. ಅದ್ರ ನೆಕ್ಸ್ಟು ಎಫ್ ಕಾರ್ಡ್ ಬರುತ್ತೆ, ಎಫ್ ಮೇಜರ್. ಆಯ್ತಲ್ಲ, ಎಫ್ ಮೇಜರ್ ಆದಮೇಲೆ ಮತ್ತೆ ಇಲ್ಲಿ ಜಿ ಮೈನರ್ ಕಾರ್ಡ್ ಬರುತ್ತೆ. ಓಕೆ, ಮತ್ತೆ ತೋರಿಸ್ತೇನೆ. ಸಿ ಮೈನರ್, ಬಿ ಫ್ಲ್ಯಾಟ್ ಮತ್ತು ಎಫ್ ಮೇಜರ್ ಮತ್ತು ಜಿ ಮೈನರ್. ಇದಕ್ಕೆ ಸ್ಟ್ರಮಿಂಗ್ ಪ್ಯಾಟರ್ನ್. ಇದು ಸ್ವಲ್ಪ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು ನೀವು. ಇದನ್ನು ನಾವು ಹೇಗೆ ಪ್ಲೇ ಮಾಡ್ತೀವಿ ಅಂದರೆ, ಈ ಇಂಡೆಕ್ಸ್ ಫಿಂಗರಲ್ಲಿ ಒಂದ್ಸರಿ ಡೌನ್ ಮಾಡಿ 4 ಫಿಂಗರಲ್ಲಿ ಮೇಲೆ ತಗೊಳ್ತೀವಿ. ಹೇಗೆ ಅಂದರೆ, ಓಕೆ ಮತ್ತೆ ತೋರಿಸ್ತೇನೆ ನೋಡಿ. ಇಂಡೆಕ್ಸ್ ಫಿಂಗರ್ ಡೌನ್, 4 ಫಿಂಗರಲ್ಲಿ ಡಿಸೆಂಡಿಂಗ್ ಆರ್ಡರ್ ತಗೋತೀವಿ. 4 3 2 1 ರಿವರ್ಸ್. ಸೊ ಇಲ್ಲಿ ಟ್ಯಾಪ್ ಅಪ್ ಬರುತ್ತೆ. ಸೊ ಮೊದಲನೇದು ಡೌನ್, ಅಪ್, ಟ್ಯಾಪ್. ಟ್ಯಾಪ್ ಮಾಡುವಾಗ ಈ ಏನು ಈ 4 ಬೆರಳಿದೆ ಅದನ್ನು ಇದ್ರ ಮೇಲೆ ಈಗ ಹೊಡಿತೀವಿ. ಬರುವಾಗ ಇದು ಮೇಲೆ ಬರುವಾಗ. ಮತ್ತೆ ತೋರಿಸ್ತೇನೆ. ಡೌನ್, ಅಪ್, ಟ್ಯಾಪ್, ಅಪ್. ಇದಾದಮೇಲೆ ಈ ಕೈ ಇದೆಯಲ್ಲ, ಇದನ್ನು ಹೀಗೆ ಬೆಂಡ್ ಮಾಡಿ ಮೇಲೆ ಕೊಡ್ತೀವಿ ಈ ರೀತಿ. ಓಕೆ, ಮತ್ತೆ ತೋರಿಸ್ತೀನಿ. ಆಯ್ತಲ್ಲ, ಇದು ಅಪ್ ಆದಮೇಲೆ ಮತ್ತೆ ಟ್ಯಾಪ್, ಅಪ್, ಮತ್ತೆ ಟ್ಯಾಪ್ ಮಾಡಿ ಬೆರಳನ್ನು ತೊಗೊಳ್ತೀವಿ. ಇನ್ನೊಂದು ಸರಿ ತೋರಿಸ್ತೇನೆ. ಡೌನ್, ಡಿಸೆಂಡಿಂಗ್ ಆರ್ಡರ್ ಅಪ್, ಟ್ಯಾಪ್, ಅಪ್, ನೆಕ್ಸ್ಟ್ ಥಂಬ್, ಟ್ಯಾಪ್, ಅಪ್ ಬರುತ್ತೆ. ಇದು ಒಂದು ಪ್ಯಾಟರ್ನ್. ಈಗ ಇಂಟ್ರೋ ಹೇಗೆ ಬರುತ್ತೆ ಅಂತ ಒಂದ್ಸರಿ ನೋಡೋಣ. ಇಲ್ಲಿ ಏನಂದರೆ, ಕಾರ್ಡ್ಸ್ ಡಿವೈಡ್ ಆಗಬೇಕು. ಸಿ ಮೈನರ್ ಆದಮೇಲೆ ಬಿ ಫ್ಲ್ಯಾಟ್ಗೆ ನೆಕ್ಸ್ಟ್ ಹಾಫ್ನ ಶಿಫ್ಟ್ ಮಾಡ್ತೀವಿ. ಮತ್ತೆ ತೋರಿಸ್ತೀನಿ. ಈ ರೀತಿ. ನೆಕ್ಸ್ಟು ಮತ್ತೆ ಸಿ ಮೈನರ್ ಬರುತ್ತೆ, ಮತ್ತು ಜಿ ಮೈನರ್ ಮೇಲಕ್ಕೆ ಹೋಗ್ತೀವಿ. ಇಲ್ಲಿ ಕೂಡ ಹಾಫ್ ಕಾರ್ಡ್ನ ಶಿಫ್ಟ್ ಮಾಡ್ತೀವಿ. ಈಗ ಒಟ್ಟಿಗೆ ನುಡ್ಸೋಣ.
ಸೊ ನನ್ನ ವಾಯ್ಸು ಹಾಡು ಹೇಳೋಕ್ಕೆ ಅಷ್ಟು ಚೆನ್ನಾಗಿಲ್ಲ, ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಅಕಪೆಲ್ಲ ಹಾಕಿ ನಾನು ಕಾರ್ಡ್ಸ್ನ ನುಡಿಸ್ತೇನೆ. ನೀವೊಂದ್ಸರಿ ನೋಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಪಲ್ಲವಿ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ನ ಕೊಟ್ಟಿದ್ದೀವಿ. ಇಲ್ಲಿ ಎಫ್ ಮೇಜರ್ ಮತ್ತು ಜಿ ಮೈನರ್ ಆದಮೇಲೆ ಮತ್ತು ಎಫ್ ಮೈನರ್ ಮತ್ತು ಜಿ ಮೈನರ್ ಕೂಡ ಬರುತ್ತೆ ಅದೆಲ್ಲ. ಅದನ್ನು ನೀವು ಸ್ವಲ್ಪ ನೋಡ್ಕೊಳ್ಬೇಕು. ವಿಡಿಯೋದಲ್ಲಿ ನಾನು ಹಾಕ್ತೇನೆ ಕಾರ್ಡ್ಸ್. ಈಗ ಚರಣ ಹೇಗೆ ಬರುತ್ತೆ ಅಂತ ನೋಡೋಣ ಒಂದ್ಸರಿ.